ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ಕಾರ್ಮಿಕರು ನೌಕರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಪ್ರತಿಭಟನೆಯನ್ನ ಶುರು ಆಗ್ತಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅನಂತ್ ಸುಬ್ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ, ನಾಳೆ ಬೆಳಗ್ಗೆಯಿಂದ ಶುರು ಆಗ್ತಿದೆ. ಆದರೆ ಪ್ರತಿಭಟನೆಯನ್ನ ಒಂದಿನಕ್ಕೆ ಮುಂದೂಡಿ ಮತ್ತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಅದು ಸುಮಾರು 7 ಕಾಲ್ಗೇನೋ ಆದೇಶದ ಪ್ರತಿಯನ್ನು ಯಾರು ನಮಗೆ ತಂದು ಸರ್ವ್ ಮಾಡಿದರು. ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಹಲವಾರು ಮೆಂಬರ್ಸು ಹೊರಟೋಗ್ಬಿಟ್ಟಿದ್ದಾರೆ. ಮತ್ತು ಅದು ಕಾನೂನು ಸೂಕ್ಷ್ಮತೆ ನಮಗೆ ಗೊತ್ತಾಗಲ್ಲ. ಅದನ್ನು ನಮ್ಮ ಅಡ್ವೊಕೇಟ್ ಆಫೀಸ್ಗೆ ಕಳಿಸ್ತೀವಿ. ಇವಾಗ ಬೆಳಗ್ಗೆ ಅವ್ರು ನಮ್ಗೆ ಅಡ್ವೈಸ್ ಕೊಡ್ತಾರೆ. ಅವರು ಅಡ್ವೈಸ್ ಕೊಟ್ಟ ಮೇಲೆ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮೀಟ್ ಮಾಡಿ ಸೂಕ್ತವಾದ ನಿರ್ಧಾರ ತಗೊಳ್ತೀವಿ. ಒಂದು ವಿಚಾರ, ನಮಗೆ ಕೋರ್ಟ್ ಆರ್ಡ್ರ್ಗಳನ್ನ ಉಲ್ಲಂಘನೆ ಮಾಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿಲ್ಲ. ಬಟ್ ನಮಗದು ಅರ್ಥ ಆಗಲ್ಲ, ಅದರ ಇಂಪ್ಲಿಕೇಶನ್ಸು. ಆ್ಯಂಡ್ ಅದೇನಾದ್ರು ಬೇಗ ಸಂಜೆನೇ ಬಂದಿದ್ದರೆ ಲಾಯರ್ ಆಫೀಸ್ಗೆ ಆಗಲೇ ನಾವೇ ಹೋಗೋವಿಲ್ಲ, ಯಾರನ್ನಾರು ಕರೆಸಿ ಸೂಕ್ತವಾದ ಅಡ್ವೈಸ್ ತೊಗೊಳ್ಳೋದು. ಆದ್ದರಿಂದ ನಾಳೆ ಬೆಳಗ್ಗೆ ಆ್ಯಸ್ ಯೂಶುವಲ್ ಸ್ಟ್ರೈಕ್ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಹಲವಾರು ಡಿಪೋಗಳಲ್ಲಿ ಹೊರಗಡೆ ಸ್ಟ್ರೈಕ್ ಆಗಲಿ ಶುರುವಾಗ್ಬಿಟ್ಟಿದೆ. ಬಸ್ಗಳು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾಳೆ ಬೆಳಗ್ಗೆಯಲ್ಲಿ ಬರೋ ಬಸ್ಗಳು ಬೇಕಾದಷ್ಟು ಬಸ್ಗಳು ಬರೋದೇ ಇಲ್ಲ ಇಲ್ಲಿ. ಆದ್ದರಿಂದ ನಾವು ನಿರ್ಧಾರ ಪ್ರಕಟಣೆ ಮಾಡೋವರೆಗೂ ಸ್ಟ್ರೈಕ್ ನಡೆಯುತ್ತೆ. ಸರ್, ಈಗಾಗಲೇ ಕೋರ್ಟ್ ಆದೇಶ ಕೊಟ್ಟಿದೆ ಆಲ್ರೆಡಿ. ಇಷ್ಟ ಆದರೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸೋದು ಯಾವ ರೀತಿ ಸರಿ ಅಂತ ಅಲ್ಲ, ನಮಗೆ ಗೊತ್ತಿಲ್ಲಪ್ಪ. ನಮಗದು ಬಂದು ಸರ್ವಾಗಿದ್ದೆ 7 ಕಾಲಕ್ಕೆ ಸರ್ವಾಗಿದೆ. ಆ್ಯಂಡ್ ನಮಗೇನು ಅರ್ಥವಾಗುತ್ತೆ? ಅಷ್ಟರಲ್ಲಿ ನಾವೆಲ್ಲ ಡ್ರೈವರ್ಗಳು, ಕಂಡಕ್ಟರ್ಗಳು. ಅದನ್ನು ಲಾಯರ್ ಆಫೀಸಿಗೆ ಕಳಿಸಿದ್ದೀವಿ. ಅವರು ಅಡ್ವೈಸ್ ತಗೊಂಡು ನಂತರದಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಓಕೆ, ಹಾಗಾದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ಕಂಟಿನ್ಯೂ ಆಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಪ್ರತಿಭಟನೆ ಶುರು ಆಗುತ್ತೆ. ಸ್ವಲ್ಪ ಗೊಂದಲ ಇರುತ್ತೆ, ಅಂದರೆ ಇಲ್ಲ ಅಂತ ನಾನು ಹೇಳಲ್ಲ. ನಮಗೆ ಮುಂಚೆನೇ ಆರ್ಡ್ರ್ ಬಂದುಬಿಟ್ಟಿದ್ರೆ ಲಾಯರ್ನ ನಮ್ಮ ಆಫೀಸಿಗೆ ಕರೆಸು, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಸೇರಿಕೊಂಡು ತಕ್ಷಣ ನಿರ್ಧಾರಗಳು ತಗೊಳ್ಳವು. ಆದ್ದರಿಂದ ಅದು ಲೇಟಾಗಿ ಬಂದಿದ್ದರಿಂದ ವಿ ಹ್ಯಾವ್ ಟು ವೇಟ್ ಟಿಲ್ ಟುಮಾರೋ ಫಾರ್ ದಿ ಆರ್ಡರ್. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಈಗ ಆದೇಶ ಬಂದಿದೆ, ಅದು ಪ್ರಕ್ರಿಯೆ ಎಲ್ಲ ಲಾಯರ್ ಪ್ರಕ್ರಿಯೆ ಎಲ್ಲ ಮುಂದುವರಿಯುತ್ತೆ. ಇವಾಗ ನೀವು ಸಂಘದ ಇದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಕೋರ್ಟ್ ಆದೇಶ ಕೊಟ್ಟಿದೆ, ಪ್ರತಿಭಟನೆ ಮಾಡೋದು ಬೇಡ ಅಂತ ಕರೆ ಕೊಡಬಹುದಲ್ಲ ಅಂತ. ನಾನು ಒಬ್ಬ ತಗೊಳಕ್ಕಾಗಲ್ಲ, ವಿಟೋ ಪವರ್ ಇಲ್ಲ. 6 ಯೂನಿಯನ್ಗಳು ಸೇರ್ಕೊಂಡಿವೆ. ಇಲ್ಲಿ 6 ಯೂನಿಯನ್ಗಳು ಸೇರಿದ ಜಾಯಿಂಟ್ ಕಮಿಟಿ, ಆ್ಯಕ್ಷನ್ ಕಮಿಟಿ, ಅದು ಕ್ರಿಯಾ ಸಮಿತಿ ಅಂತಲೇ ಕರಿತೀವಿ, ಜಂಟಿ ಕ್ರಿಯಾ ಸಮಿತಿ. ಆ ಸಮಿತಿಯಲ್ಲಿ ತೀರ್ಮಾನ ಮಾಡೋಕ್ಕೆ ನಾವು ಡೆಮೊಕ್ರೆಟಿಕ್ ಆಗಿ ನಾನು ಒಬ್ಬನಿಗೆ ತೀರ್ಮಾನ ತಗೊಳ್ಳೋ ಹಕ್ಕಿಲ್ಲ. ಇವಾಗ ಯಾರಾದರೂ ಬೇರೆಯವರು ಇಲ್ಲೆಲ್ಲ ಸ್ಟ್ರೈಕ್ ಮಾಡೋಣ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲಪ್ಪ, ಕೋರ್ಟ್ ಆರ್ಡ್ರ್ ಹೀಗಿದೆ, ಲಾಯರ್ ಅಡ್ವೈಸ್ ಹೀಗಿದೆ, ಸ್ಟ್ರೈಕ್ ವಾಪಸ್ ತಗೋಬೇಕು ನಾನು ಹೇಳ್ತೀನಿ. ಇದ್ರ ಬಗ್ಗೆ ಇವಾಗ 6 ನಿಗಮದ ಮೀನ್ಸ್ ಏನು 4 ನಿಗಮದ ಮತ್ತೆ ನಿಮ್ದು ಯೂನಿಯನ್ ಜೊತೆ ಏನು ಮಾತಾಡಿದ್ದೀರಾ? ಕೋರ್ಟ್ ಆದೇಶ ಇದೆ, ನಾವು ಮಾಡೋದು ಬೇಡ ಅಥವಾ ಮಾಡೋಣ, ಅಥವಾ ಮುಂದಿನ ಪ್ರಕ್ರಿಯೆ ಬಗ್ಗೆ ಏನಾದರೂ ಮಾತಾಡಿದ್ದು ಉಂಟಾ ಸರ್? ಇಲ್ಲ, ಅವ್ರಗಳ ಹತ್ರ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಕಮಿಟಿ ಇಲ್ಲಿದೆ, ಜಾಯಿಂಟ್ ಆ್ಯಕ್ಷನ್ ಕಮಿಟಿ. ವಿ ಹ್ಯಾವ್ ಟು ಡಿಸೈಡ್ ಅಬೌಟ್ ಇಟ್. ಓಕೆ, ಹಾಗಾದರೆ ಪಕ್ಕ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಪ್ರತಿಭಟನೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಇದಿಷ್ಟು ಅನಂತ್ ಸುಬ್ರಾವ್ ಅವರು ಆಡಿದ ಮತ್ತು ನಾಳೆ ಬೆಳಗ್ಗೆ 6 ಗಂಟೆ ಎನಿ ಕಂಡೀಷನ್ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಸುಬ್ರಾವ್ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.